ಹೋಮ ಮತ್ತು ಹವನಗಳ ಮಹತ್ವ. ಇವತ್ತು ಪ್ರತಿಯೊಬ್ಬರೂ ವಾಸ್ತುಶಾಂತಿ ಅಂತ ಮಾಡ್ತೀರಾ, ಆಮೇಲೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸ್ತೀರಾ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸ್ತೀರಾ, ಗಣ ಹೋಮವನ್ನು ಮಾಡಿಸ್ತೀರಾ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸ್ತೀರಾ. ಈ ಹೋಮಗಳು, ಪ್ರತಿಯೊಂದು ಹೋಮಗಳು ಬಹಳಷ್ಟು ಉಪಯುಕ್ತವಾದಂಥ ಹೋಮಗಳಾಗಿವೆ. ಈ ಹೋಮಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತಂದರೆ, ಪವಿತ್ರವಾದಂತಹ ಗಿಡ ಮರಗಳು ಅಂದರೆ ಆಲದ ಮರ, ಹತ್ತಿ ಮರ, ಬನ್ನಿ ಗಿಡದಂತಹ ವಿಶೇಷವಾದಂಥ ಕಟ್ಟಿಗೆಯ ವನಸ್ಪತಿಗಳನ್ನು ಹೋಮದಲ್ಲಿ ಬಳಸುವಂಥದ್ದು ಬಹಳಷ್ಟು ಮುಖ್ಯವಾದದ್ದು. ಇದಕ್ಕೆ ಸಂವಿಧ ಅಂತ ಹೇಳ್ತೀವಿ. ಈ ಸಂವಿಧವನ್ನು ಬಳಸುವುದರ ಜೊತೆಗೆ ಹೋಮಕುಂಡವನ್ನು ತಯಾರಿಸಿ ಗಣೇಶನನ್ನು ಪ್ರಾರ್ಥಿಸಿ ಆಹ್ವಾನಿಸಿ, ನಂತರ ಅಷ್ಟದಿಕ್ಪಾಲಕರು, ನವಗ್ರಹಗಳು, ವಿವಿಧ ದೇವಾದಿ ದೇವತೆಗಳನ್ನು ಆಹ್ವಾನಿಸುವುದರ ಜೊತೆಗೆ ಗಣಪತಿ ಪೂಜೆಯನ್ನು ಪ್ರಾರ್ಥನೆ ಸಮೇತ ಮಾಡಿ ಅಗ್ನಿದೇವನನ್ನು ಆಹ್ವಾನ ಮಾಡಿ ನಡೆಸುವಂತಹ ಒಂದು ವಿಶೇಷವಾದ ಯಜ್ಞವೇ ಹೋಮ ಮತ್ತು ಹವನಗಳು ಅಂತ ಹೇಳ್ತೀವಿ. ಹೋಮ ಹವನವನ್ನು ಮಾಡಿದಂತಹ ಪ್ರತಿಯೊಂದು ಸ್ಥಳದಲ್ಲಿ ಉತ್ತಮವಾದಂಥ ಒಂದು ಊರ್ಜಾ ಶಕ್ತಿಯ ಪ್ರಭಾವ ಪ್ರಾರಂಭವಾಗುತ್ತೆ. ಯಾಕಂದರೆ ಪವಿತ್ರವಾದಂತಹ ಗಿಡ ಮರಗಳ ಸಂವಿಧವನ್ನು ಬಳಸುವುದರ ಜೊತೆಗೆ ಅವತ್ತಿನ ದಿವಸ ಪುರೋಹಿತರ ವಿಶೇಷವಾದ ತಂಡ ಬಹಳಷ್ಟು ಮಂತ್ರ ಪಠಣಗಳನ್ನು ವೇದೋಚ್ಚಾರದ ಸಹಿತ ಆ ಮನೆಯ ವಾತಾವರಣ, ಆ ಜಾಗದ ವಾತಾವರಣದಲ್ಲಿ ಮಾಡುವುದರಿಂದ ಎಲ್ಲ ರೀತಿಯ ಬ್ರಹ್ಮಾಂಡದಲ್ಲಿಯ ವಿಶೇಷವಾದ ಶಕ್ತಿ ಆ ಆವರಣದಲ್ಲಿ ಪ್ರವೇಶವಾಗಿ ಉತ್ತಮ ಫಲಿತಾಂಶವನ್ನು ಕೊಡಲು ಬಹಳಷ್ಟು ಸಹಕಾರಿಯಾದಂಥದ್ದು. ಇಂತಹ ವಿಶೇಷವಾದ ಹೋಮಗಳನ್ನು ನಮ್ಮ ಸಂಸ್ಥೆಯ ವತಿಯಿಂದ ಅತ್ಯುತ್ತಮವಾದ ಪುರೋಹಿತರ ತಂಡದಿಂದ ಕಳೆದ 24 ವರ್ಷಗಳಿಂದ ನಡೆಸ್ತಾ ಬಂದಿದ್ದೀವಿ. ನಮ್ಮಲ್ಲಿ ನಡೆಸುತ್ತಿರುವಂತಹ ಪುರೋಹಿತರ ತಂಡದ ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲ ವಸ್ತುಗಳನ್ನು ಹೋಮಕ್ಕೆ ಬಳಸುವಂತಹ ಪ್ರತಿಯೊಂದು ವಸ್ತುಗಳು ಹೊಸದಾಗಿ ಖರೀದಿಯನ್ನು ಮಾಡಿ ತಂದಿರುವಂಥದ್ದು. ಇದು ಬಹಳ ಮುಖ್ಯ. ಎರಡನೆಯದಾಗಿ, ಹೋಮವನ್ನು ಮಾಡುವಂತಹ ಪ್ರಕ್ರಿಯೆಯು ಅತ್ಯುತ್ತಮವಾಗಿ ಬಹಳಷ್ಟು ಶುದ್ಧ ಮನಸ್ಸಿನ ಜೊತೆಗೆ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಅತ್ಯುತ್ತಮವಾಗಿ ನಡೆಸುವಂಥದ್ದು. ಮತ್ತೊಂದು ಅಂತಂದರೆ, ನಮ್ಮ ಪುರೋಹಿತರ ತಂಡ ಬಹಳಷ್ಟು ಅನುಭವಿ ಇರುವಂತಹ ವಿಶೇಷವಾದಂಥ ತಂಡ. ನಮ್ಮಲ್ಲಿ ಈ ಎಲ್ಲ ಹೋಮಗಳನ್ನು ಬಹಳಷ್ಟು ಶಾಸ್ತ್ರಬದ್ಧವಾಗಿ ನೆರವೇರಿಸ್ಕೊಡ್ತೀವಿ. ಇದರಿಂದ ಬಹಳಷ್ಟು ಉತ್ತಮ ಫಲಿತಾಂಶವನ್ನು ಕಳೆದ 24 ವರ್ಷಗಳಿಂದ ಲಕ್ಷಾಂತರ ಗ್ರಾಹಕರು ಮೆಚ್ಚುಗೆಗೆ ಪಾತ್ರರಾದಂಥ ವಿಶೇಷವಾದಂಥ ನಮ್ಮ ಸಂಸ್ಥೆ. ನಮ್ಮಲ್ಲಿ ನಡೆಯುತ್ತಿರುವಂಥ ವಿಶೇಷವಾದ ಹೋಮಗಳು ಮಹಾಮೃತ್ಯುಂಜಯ ಹೋಮ, ವಾಸ್ತುಶಾಂತಿ, ನವಗ್ರಹ ಹೋಮ, ಎಲ್ಲ ರೀತಿಯ ನಕ್ಷತ್ರದ ಜನನ ದೋಷಗಳ ಶಾಂತಿಗಳು, ಕಾಲಸರ್ಪ ದೋಷ, ಮಂಗಳ ದೋಷ, ವಿವಾಹ ಅಡೆತಡೆಗಾಗಿ ಸ್ವಯಂವರ ಪಾರ್ವತಿ ಹೋಮ, ಈ ರೀತಿ ಹಲವಾರು ಪ್ರಕಾರದ ಪ್ರತಿಯೊಂದು ಹೋಮಗಳು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇರ್ತವೆ. ಒಂದು ಉದಾಹರಣೆ ಕೊಡಬೇಕಂತಂದರೆ, ಕೆಲವೊಬ್ಬರ ಮನೆಯಲ್ಲಿ ನಿರಂತರವಾಗಿ ಅನಾರೋಗ್ಯದ ಸಮಸ್ಯೆ ಬರ್ತಾ ಇದೆ ಅಂತಂದರೆ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸುವುದರಿಂದ ಆರೋಗ್ಯದಲ್ಲಿ ಉತ್ತಮವಾದಂಥ ವೃದ್ಧಿಯನ್ನು ಪಡಿಬೋದು. ಮಹಾಮೃತ್ಯುಂಜಯ ಈ ಒಂದು ಮಂತ್ರದ ಒಂದು ಶಕ್ತಿನ ಬಹಳಷ್ಟು ಅದ್ಭುತವಾದಂಥದ್ದು. ಮೃತ್ಯುವಿನಿಂದ ಜಯವನ್ನು ಸಾಧಿಸುವಂತಹ ವಿಶೇಷವಾದಂಥ ಹೋಮ ಇದು. ಇಂತಹ ಗಣಹೋಮ ಅಂತ ಹೇಳ್ತೀವಿ. ಗಣಹೋಮ ಸಾಕಷ್ಟು ಮನೆಗಳಲ್ಲಿ ಸಾಕಷ್ಟು ರೀತಿಯ ವಿಘ್ನಗಳು, ಅನಾವಶ್ಯಕ ಕ್ಲೇಶಗಳು, ಕಾನೂನಾತ್ಮಕ ತೊಂದರೆಗಳು, ಹಲವಾರು ಪ್ರಕಾರದ ರೋಗ ರುಜಿನಗಳ ಜೊತೆಗೆ ಏನಾದರೂ ಸಮಸ್ಯೆಗಳು ನಿರಂತರವಾಗಿ ಬರ್ತಾಯಿದ್ರೆ ಆ ಮನೆಯಲ್ಲಿ ವಿಶೇಷವಾದ ಗಣಹೋಮವನ್ನು ಮಾಡುವುದರ ಜೊತೆಗೆ ಆ ಮನೆಯಲ್ಲಿ ಬರುವಂಥ ಪ್ರತಿಯೊಂದು ವಿಘ್ನಗಳನ್ನು ದೂರ ಮಾಡಬಹುದಾಗಿದೆ. ಇನ್ನೂ ಮುಖ್ಯವಾದದ್ದು ಅಂತಂದರೆ ವಿವಾಹ. ಎಲ್ಲರದ್ದು ವಿವಾಹವನ್ನು ಮಾಡಲಿಕ್ಕೆ ಪ್ರತಿಯೊಂದು ತಂದೆ ತಾಯಿ ಪ್ರಯತ್ನ ಮಾಡ್ತಿರ್ತಾರೆ. ವಯಸ್ಸು ಕರೆಕ್ಟಾಗಿರುತ್ತೆ, ಆದರೂ ಕೂಡ ಇಷ್ಟದ ಪ್ರಕಾರ ಬಾಳ ಸಂಗಾತಿ ಆಯ್ಕೆ ಆಗ್ತಾ ಇರೋದಿಲ್ಲ, ಇಷ್ಟದ ಪ್ರಕಾರ ಒಳ್ಳೆಯ ಮನೆತನ ಸಿಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ಸ್ವಯಂವರ ಪಾರ್ವತಿಯ ವಿಶೇಷವಾದಂಥ ಹೋಮ, ಇದಕ್ಕೆ ಶಿವಶಕ್ತಿಯ ಒಂದು ಸಂಕಲ್ಪ ಅಂತ ಹೇಳ್ತೀವಿ. ಆ ಶಿವಶಕ್ತಿಯ ವಿಶೇಷವಾದ ಶಕ್ತಿ ಒಳಗೊಂಡಂಥ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಿಸ್ತೀವಿ. ಈ ವರ್ಷ ಇವರ ವಿವಾಹವು ಅತ್ಯುತ್ತಮವಾದ ಮನೆತನದಲ್ಲಿ ಅತ್ಯುತ್ತಮವಾದಂಥ
ಹುಡುಗ ಅಥವಾ ಭಾಳ ಸಂಗಾತಿ ಸಿಗಲಿ ಅಂತ ವಿಶೇಷವಾದ ಸಂಕಲ್ಪವನ್ನು ಮಾಡಿಸುವಂಥ ವಿಶೇಷವಾದಂಥ ಹೋಮ. ಇಂತಹ ಸರ್ವ ಪ್ರಕಾರದ ಹೋಮಗಳನ್ನು ನಮ್ಮ ಸಂಸ್ಥೆಯ ವತಿಯಿಂದ ನಡೆಸ್ಕೊಡ್ತೀವಿ. ತಮಗೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೋಮವನ್ನು ಮಾಡಿಸುವ ಇಚ್ಛೆ ಇದ್ದರೆ ಇಲ್ಲಿ ತಿಳಿಸಿದಂತಹ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ತಿಳಿಸ್ಬೋದು. ಆನ್ಲೈನ್ ಮೂಲಕ, ಫೋನ್ ಮೂಲಕ ತಿಳಿಸಿದಾಗ ಯಾವುದೇ ಊರು, ಯಾವುದೇ ಸ್ಥಳದಲ್ಲಿ ಇದ್ದರೂ ಕೂಡ ನಮ್ಮ ಪುರೋಹಿತರ ತಂಡ ಬಂದು ನಿಮ್ಮಲ್ಲಿ ಹೋಮ ಹವನಗಳನ್ನು ಮಾಡಿ ನಿಮಗೆ ಆ ದೈವ ಶಕ್ತಿಯ ಉತ್ತಮ ಅನುಭವವನ್ನು ಸಿಗಲು ಉತ್ತಮವಾದಂಥ ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.